ಹಾಯ್ ಎಲ್ರಿಗೂ. ಸೊ ಗುಡ್ ಮಾರ್ನಿಂಗ್. ಇವತ್ತು ನನ್ನ ಪೇಜಿಗೆ ವಾಪಸ್ ಬಂದು ಹಾಸಿಗೆ ನೋಡಿ 2 ನಿಮಿಷ ಹೊರಡಿ. ನಂತರ ಇವತ್ತು ನಮ್ಮ ಕಾಲೇಜಲ್ಲಿ ಗರ್ಭ ಸೆಲೆಬ್ರೇಷನ್ ಇತ್ತು. ಸೊ ಅದಕ್ಕೆ ರೆಡಿ ಆಗ್ತಿದ್ದೆ. ಈ ಟಾಪಿನ ಸ್ಪೆಷಲ್ ಎಂತ ಗೊತ್ತಾ, ಇದು ಥ್ರೆಡ್ ವರ್ಕ್ ಮಾತ್ರ ಇದ್ದಿದ್ದು, ಅದರಲ್ಲಿರೋ ಕಲರ್ ವರ್ಕ್ ಅಷ್ಟು ನಾನು ಫ್ಯಾಬ್ರಿಕ್ ಪೇಂಟಿಂದ ಮಾಡಿದ್ದು. ಸೊ ಇದರ ನಂತರ ಇವತ್ತು ಸ್ಟಡಿ ಟೇಬಲ್ನ ಸ್ವಲ್ಪ ಅಸೆಂಬಲ್ ಮಾಡುವ ಅಂತ. ಸೊ ಒಂದಷ್ಟು ಅಸೆಸರೀಸ್ ತಂದಿದ್ದೆ, ಸ್ಮಾಲ್ ರ್ಯಾಕ್, ಟೇಬಲ್ ಲ್ಯಾಂಪ್ ಎಲ್ಲ. ಸೊ ಎಲ್ಲ ಟ್ಯಾಬಿಂದ ಹಿಡಿದು ಎಲ್ಲ ಇಟ್ಟು ನಂತರ ನೀವೇ ನೋಡ್ಬೋದು ನಾನು ಸ್ಟಡಿ ಟೇಬಲ್ನ ಹೇಗೆ ಅಸೆಂಬಲ್ ಮಾಡಿಕೊಂಡೆ ಅಂತ. ಇದಾದ ತಕ್ಷಣ ಬೆಡ್ ಸ್ಪ್ರೆಡ್ ಹಾಸ್ಲಿಕ್ಕಿತ್ತು. ಅಮ್ಮ ಹೊಸದು ಕೊಟ್ಟು ಕಳಿಸಿದ್ರು. ಆದರೆ ಹಾಸೋದೆಂತ ಸುಲಭವ, ತೆಗೆಯೋದು ಎಷ್ಟು ಈಸಿಯೋ. ಹಾಸೋದು ಈ ಕಡೆಯಿಂದ ಹಾಸಿದ್ರೆ ಆ ಕಡೆ ಬಿಚ್ಕೊಂಡ್ಬರ್ತಿದೆ, ಆ ಕಡೆಯಿಂದ ಹಾಸಿದ್ರೆ ಈ ಕಡೆ ಬಿಚ್ಕೊಂಡ್ಬರ್ತಿದೆ. ಒಟ್ಟಿನಲ್ಲಿ ಹಾಸೋ ಅಷ್ಟೊತ್ತಿಗೆ ಜೀವ ಒಂದು ಸತಿ ಮೇಲೆ ಕೆಳಗೆ ಹೋಗಿ ಬಂದಿದ್ದಾಗಿತ್ತು. ಮತ್ತು ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿ ಹಾಸಿದ್ದಾಯಿತು. ನಿಮಗೆ ನಾನು ಆಗಲೇ ತಿಳಿಸಿದ ಹಾಗೆ ನವರಾತ್ರಿಲಿ 9 ದಿವಸ ಡೈಲಿ ರೊಟೀನ್ ಮಾಡಿದ್ದೆ. ಆದರೆ ಇನ್ನು ಡೈಲಿ ರೊಟೀನ್ ವ್ಲಾಗ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ದಿನದ ಹೈಲೈಟ್ಸ್ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ದೇನೆ. ನಂತರ ಒಂದು ದಿಂಬಿನ ಕವರಿಗೆ ಮಾತ್ರ ಪಿಲ್ಲೋ ಕವರ್ ಹಾಕಿದ್ದು, ಬಿಕಾಸ್ ಇನ್ನೆರಡು ಆಲ್ರೆಡಿ ಓವರ್ ಸೈಜ್ಡ್. ಅದಕ್ಕೆ ನನ್ನ ದಿಂಬಿನ ಕವರ್ ಇಡಿಸೋಷ್ಟರಲ್ಲಿ ಜೀವ ಹೋಗ್ತದೆ. ನಂತರ ಕ್ಲೀನಾಗಿ ಬೆಡ್ ಮೇಕಿಂಗ್ ಎಲ್ಲ ಮುಗಿಸಿದ್ದಾಯಿತು. ಇಷ್ಟು ಮುಗಿಸಿದ ಮೇಲೆ ನಂದು ಆ್ಯಸ್ ಯೂಶ್ವಲ್ ಸ್ಕಿನ್ ಕೇರ್ ಮಾಡಲಿಕ್ಕೆ ಶುರು ಮಾಡಿದೆ. ಕಾಲೇಜಿಗೆ ಹೊರಡೋ ಟೈಮ್ ಆಗಿತ್ತು, ಸೊ ಹಾಗಾಗಿ. ನಂತರ ಇವತ್ತೊಂಚೂರು ಕಾಜಲ್ ಹಚ್ಕೊಂಡೆ, ಇವತ್ತು ಫಂಕ್ಷನ್ ಇದ್ದಿದ್ದರಿಂದ. ಮತ್ತು ತಲೆಯೆಲ್ಲ ಬಾಚಿಕೊಂಡು ರೆಡಿ ಆಗಲಿಕ್ಕಿತ್ತು. ನಂದು ಹೊಸ ಹೇರ್ ಕಟ್ ನೀವು ನೋಡಿಲ್ಲ ಅಲ್ಲ, ಸೊ ಹಾಗಾಗಿ ಇವತ್ತು ತಲೆ ಬಾಚ್ತಾ ತೋರಿಸ್ತೇನೆ ನಂದು ಎಷ್ಟು ಉದ್ದ ಕಟ್ ಮಾಡಿಸಿದ್ದೇನೆ ಅಂತ. ತುಂಬ ಉದ್ದ ಮಾಡಿಸಿಲ್ಲ, ಕೂದಲು ಬೆಳಿಲಿಕ್ಕೋಸ್ಕರ ಸ್ವಲ್ಪ ಕಟ್ ಮಾಡಿಸಿದ್ದೀನಿ ತುದಿ. ನಂತರ ಬೇಗ ಬೇಗ ಹೇರ್ ಸ್ಟೈಲ್ ಮಾಡ್ಕೋತ ನಿಂತಿದ್ದೆ. ನೀವು ಎಂತ ಹೇಳಿ, ಹೇರ್ ಸ್ಟೈಲ್ ಹಾಕ್ಕೊಂಡು ನಂತರ ನಾವು ಕಾಣಿಸೋದೇ ಬೇರೆ, ಹೇರ್ ಸ್ಟೈಲ್ಗಿಂತ ಮುಂದೆ